ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರವನ್ನು ಬಿಟ್ಟಿಲ್ಲ ಎಚ್ಎನ್ ವ್ಯಾಲಿ ಪೀಡೆ, ಆಸ್ಪತ್ರೆಗೆ ಹರಿದರೂ ಅಧಿಕಾರಿಗಳು ನಿರ್ಲಕ್ಷ್ಯ. ಬಯಲು ಸೀಮೆ ಕಾಡಿಗೆ ಮುತ್ತುಗ ಹೂಗಳ ಸಿಂಗಾರ, ಎಲ್ಲೆಲ್ಲೂ ಆವರಿಸಿದ ಕೆಂಪು ಹೂವಿನ ಕಂಪು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ, ಮೂವರಿಗೆ ತೀವ್ರ ಗಾಯ, ಆಸ್ಪತ್ರೆಗೆ ದಾಖಲು. ಲೋಕಸಭಾ ಚುನಾವಣೆ ಹಿನ್ನೆಲೆ ದೊಡ್ಡಬಳ್ಳಾಪುರದಲ್ಲಿ ರೌಡಿ ಶೀಟರ್ಗಳ ಪೆರೇಡ್, ಬದಲಾಗಲು ಖಡಕ್ ಎಚ್ಚರಿಕೆ. ವಾರ್ತೆಗಳ ವಿವರ. ಎಚ್ಎನ್ ವ್ಯಾಲಿ ಎಂಬ ತ್ಯಾಜ್ಯ ನೀರಿನ ಪೀಡೆ ಗ್ರಾಮೀಣ ಪ್ರದೇಶ ಮತ್ತು ಕೆರೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರವನ್ನು ಕಾಡುತ್ತಿದ್ದು, ಇದರ ನಿವಾರಣೆ ಯಾರು ಮಾಡಬೇಕು ಎಂಬ ತೀರ್ಮಾನವೇ ಆಗದ ಕಾರಣ ಶೀಘ್ರದಲ್ಲಿಯೇ ನಾಗರಿಕರು ಹಲವು ರೋಗಗಳಿಗೆ ತುತ್ತಾಗುವ ಆತಂಕ ಎದುರಾಗಿದೆ. ಹೌದು, ಎಚ್ಎನ್ ವ್ಯಾಲಿ ಹೆಸರು ಹೇಳಿದ್ರೆ ಬೆಚ್ಚಿ ಬೀಳುವ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಹೆಬ್ಬಾಳ, ನಾಗವಾರ ಕೆರೆಗಳ 2 ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರು ಜಿಲ್ಲೆಯ ಕೆರೆಗಳಿಗೆ ಹರಿಸಲಾಗುತ್ತಿದ್ದು, ಈ ನೀರು ರಾಸಾಯನಿಕ ಯುಕ್ತವಾಗಿದ್ದು ಅಂತರ್ಜಲ ಕಲುಷಿತಗೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಜನತೆ ಹಲವು ಕಾಯಿಲೆಗಳಿಗೆ ತುತ್ತಾಗಲಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಅಷ್ಟೇ ಅಲ್ಲದೆ ಈ ನೀರು ತುಂಬಿದ ಕೆರೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆಗಳ ಫಸಲು ಸರಿಯಾಗಿ ಬರುತ್ತಿಲ್ಲ, ಬಂದರೂ ಬೆಲೆ ಸಿಗುತ್ತಿಲ್ಲ ಎಂದು ರೈತರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಇದು ಗ್ರಾಮೀಣ ಜನರ ಮತ್ತು ಕೆರೆಗಳ ಸುತ್ತಮುತ್ತಲಿನ ಜನರ ಪಾಡಾದ್ರೆ ಚಿಕ್ಕಬಳ್ಳಾಪುರ ನಗರದ ಜನರು ಈ ಎಚ್ಎನ್ ವ್ಯಾಲಿ ನೀರಿನಿಂದ ಬೆಚ್ಚಿ ಬೀಳುವಂತಾಗಿದೆ. ಯಾಕೆ ಅಂತೀರಾ? ಇಲ್ಲಿ ನೋಡಿ. ಇಲ್ಲಿ ದುಮ್ಮಿಕ್ಕಿ ಹರಿಯುತ್ತಿರುವ ನೀರು ಕಾಣ್ತಾ ಇದೆಯಲ್ಲ, ಇದೇನು ಕೆಆರ್ಎಸ್ ಅಣೆಕಟ್ಟೋ ಆಲಮಟ್ಟಿ ಅಣೆಕಟ್ಟೋ ಎಂದು ಭಾವಿಸಬೇಡಿ. ಸಾಕ್ಷಾತ್ ಚಿಕ್ಕಬಳ್ಳಾಪುರದ ಸಿಎಸ್ಐ ಆಸ್ಪತ್ರೆ ರಸ್ತೆ. ಹೀಗೆ ದುಮ್ಮಿಕ್ಕುತ್ತಿರುವ ನೀರು ಜಕ್ಕಲಮಡುಗು ಜಲಾಶಯದ್ದು ಅಂತಲೂ ಭಾವಿಸಬೇಡಿ. ಯಾಕೆಂದ್ರೆ ಇದು ಎಚ್ಎನ್ ವ್ಯಾಲಿ ಎಂಬ ಪವಿತ್ರ ಜಲ. ಈ ನೀರು ಎಲ್ಲಿ ಯಾಕೆ ಹೀಗೆ ದುಮ್ಮಿಕ್ಕಿ ರಸ್ತೆ ಮತ್ತು ಪಕ್ಕದ ಕಟ್ಟಡದೊಳಗೆ ಹರಿಯುತ್ತಿದೆ ಎಂಬ ಮಾಹಿತಿ ಮಾತ್ರ ಚಿಕ್ಕಬಳ್ಳಾಪುರದ ಯಾವುದೇ ಅಧಿಕಾರಿಗೆ ಗೊತ್ತಿಲ್ಲ. ಈ ನೀರು ಹರಿಯುತ್ತಿದೆಯಲ್ಲ, ಇದಕ್ಕೆ ಹೊಂದಿಕೊಂಡಂತೆ ಇರುವುದು ಚಿಕ್ಕಬಳ್ಳಾಪುರ ಹಳೆ ಆಸ್ಪತ್ರೆ. ಇದೇ ಆಸ್ಪತ್ರೆಯನ್ನ ಈಗ ತಾಯಿ ಮಕ್ಕಳ ಆಸ್ಪತ್ರೆಯಾಗಿ ಮಾಡಲಾಗಿದೆ. ಬಾಣಂತಿಯರು, ನವಜಾತ ಶಿಶುಗಳು ಇರುವ ಈ ಆಸ್ಪತ್ರೆಯ ಆವರಣದೊಳಗೆ ಎಚ್ಎನ್ ವ್ಯಾಲಿ ನೀರು ಹರಿಯುತ್ತಿದ್ದು, ಇದು ನವಜಾತ ಶಿಶುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಅಷ್ಟೇ ಅಲ್ಲ, ಈ ನೀರು ಹರಿಯುತ್ತಿರುವ ಮುಂಭಾಗದಲ್ಲಿ ಸಿಎಸ್ಐ ಆಸ್ಪತ್ರೆ ಇದ್ರೆ 50 ಅಡಿ ದೂರದಲ್ಲಿ ಒಂದು ಖಾಸಗಿ ಕಾಲೇಜ್ ಇದೆ. ಇನ್ನು ಮುಖ್ಯ ವಿಚಾರ ಎಂದ್ರೆ ವಾರಾಂತ್ಯ ಬಂದ್ರೆ ಇದೇ ರಸ್ತೆಯ ಮೂಲಕ ಈಶಾ ದೇವಾಲಯಕ್ಕೆ ಹೋಗುವ ಮುಖ್ಯ ರಸ್ತೆಯೂ ಇದೇ ಆಗಿದ್ದು, ಗಬ್ಬು ನಾರುತ್ತಿರುವ ಈ ಎಚ್ಎನ್ ವ್ಯಾಲಿ ಎಂಬ ಪವಿತ್ರ ಜಲದ ಸಿಂಚನ ಮತ್ತು ಸುವಾಸನೆಯಲ್ಲಿಯೇ ಪ್ರವಾಸಿಗರು ಸಾಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ನೀರು ಯಾಕೆ ಇಲ್ಲಿ ಹೊರಬರುತ್ತಿದೆ ಎಂದು ಹೇಳುವ ಅಧಿಕಾರಿ ಒಬ್ಬರೆಂದ್ರೆ ಒಬ್ಬರು ಜಿಲ್ಲಾ ಕೇಂದ್ರದಲ್ಲಿ ಇಲ್ಲ. ನಗರಸಭೆಯವರಿಗೆ ಹೇಳಿದ್ರೆ ನಮಗೆ ಸಂಬಂಧವಿಲ್ಲ ಎನ್ನುತ್ತಾರೆ. ಎಚ್ಎನ್ ವ್ಯಾಲಿ ಅಧಿಕಾರಿಗಳು ಯಾರು, ಅವರ ಕಚೇರಿ ಎಲ್ಲಿದೆ, ಅವರ ದೂರವಾಣಿ ಸಂಖ್ಯೆ ಏನು ಎಂಬಿತ್ಯಾದಿ ಯಾವುದೇ ಮಾಹಿತಿ ನಾಗರಿಕರಿಗೆ ಇಲ್ಲದ ಕಾರಣ ನಗರಸಭೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಶಾಪ ಹಾಕುತ್ತಾ ಜನ ಈ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಾರೆ. ಇದು ಒಂದು ದಿನಕ್ಕೆ ಸೀಮಿತವಾಗದೆ ಎಚ್ಎನ್ ವ್ಯಾಲಿ ನೀರು ಹರಿಸುವ ಪ್ರತಿ ಬಾರಿಯೂ ಈ ಮಾರ್ಗದಲ್ಲಿ ಇದೇ ರೀತಿಯಾಗಿ ನೀರು ಹರಿಯುತ್ತಿದ್ದು, ಇದನ್ನ ತೆರೆಯಲು ಸಂಬಂಧಿಸಿದ ಅಧಿಕಾರಿಗಳು ಈಗಲಾದರೂ ಕ್ರಮ ವಹಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಈ ನೀರು ಬಂದುಬಿಟ್ಟು ಎಚ್ಎನ್ ವ್ಯಾಲಿ ಅವರು ಮಾಡಿರೋದು ಪೈಪ್ಲೈನ್ ಇದು. ಈ ನೀರು ಬಂದುಬಿಟ್ಟು ಸುಮಾರು ವರ್ಷಗಳಿಂದ ಇದು ಈ ಥರನೇ ಸಮಸ್ಯೆ ಇದೆ. ಈ ನೀರು ಪಕ್ಕದಲ್ಲಿ ಟ್ರಾನ್ಸ್ಫಾರಮ್ ಬೇರೆ ಇದೆ, ಅದಕ್ಕೆ ಅಟ್ಯಾಚ್ ಬಂದುಬಿಟ್ಟು ಸ್ಕೂಲ್ಗಳಿದೆ ಮತ್ತು ಹಾಸ್ಪಿಟ್ಲಿದೆ. ಮೇಯ್ನ್ ಏನಂದರೆ ಹೆರಿಗೆ ಆಸ್ಪತ್ರೆ ಅಂತ ಇಲ್ಲಿ ಮಾಡಿದ್ದಾರೆ. ಆಸ್ಪತ್ರೆ ಇದೆ, ನೀರು ಹರಿದು ಭಾರಿ ತೊಂದರೆ ಆಗ್ತಾಯಿದೆ, ರೋಡ್ಗೆಲ್ಲ ಹೋಗುತ್ತೆ. ನಗರಸಭೆ ಅವ್ರ ಗಮನಕ್ಕೆ ತಂದರೆ ಅವ್ರು ನಮಗೆ ಬರಲ್ಲ ಅಂತಾರೆ. ಎಚ್ಎನ್ ವ್ಯಾಲಿ ಅವರು ಸಂಬಂಧಪಟ್ಟ ಇಲಾಖೆಯವರು ಯಾರು ಬಂದುಬಿಟ್ಟು ಇದಕ್ಕೆ ನಾವು ಹಲವಾರು ಬಾರಿ ಇದಕ್ಕೆ ನಾವು ಕ್ವಶನ್ ಕೇಳಿದ್ದೀವಿ, ಅವ್ರಿಗೆ ಗಮನಕ್ಕೂ ತಂದಿದ್ದೀವಿ.
ಮಾಡಿದ್ದೀವಿ. ಅವ್ರು ಯಾರು ಇದ್ರ ಮೇಲೆ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ನೀರು ಹೋದರೆ ಹೋಗಲಿ ಅಂತಾರೆ. ಅದು ಯಾವಾಗೋ ತುಂಬೋದಾಗ ಅವ್ರಿಗೆ ಇಷ್ಟ ಬಂದಾಗ ಆಫ್ ಮಾಡ್ತಾರೆ, ಇಷ್ಟ ಬಂದಾಗ ಆನ್ ಮಾಡಿಕೊಂಡು ಆಗ್ತಾಯಿದೆ. ಈ ಥರ ಇದೇನಾಗಿದೆ, ಮೇಯ್ನ್ ರೋಡ್ ಆಗಿದೆ. 3ನೇ ವಾರ್ಡು 2ನೇ ವಾರ್ಡ್ ಮಧ್ಯದಲ್ಲಿ ಬರುತ್ತೆ. ಇದು ಮೇಯ್ನ್ ರೋಡ್ ಆಗಿರೋದ್ರಿಂದ ಜನ ಜಾಸ್ತಿ ಓಡಾಡುತ್ತೆ. ಗಾಡಿಗಳು ಜನರು ಓಡಾಡೋದು, ಪಕ್ಕದಲ್ಲಿ ಕಾಲೇಜ್ ಇದೆ, ಬ್ಯಾಂಕ್ ಇದೆ. ಇದು ಬಂದುಬಿಟ್ಟು ಸೆಂಟ್ರ್ ಸಿಟಿಯಲ್ಲಿದೆ. ಆದ್ದರಿಂದ ಈ ನೀರು ಆಚೆ ಬರೋದ್ರಿಂದ ಸ್ಮೆಲ್ಲು ಮತ್ತು ರೋಗಗಳು ಎಲ್ಲ ಹರಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ನೋಡಿ ಇದನ್ನೇನು ರಿಪೇರಿ ಮಾಡಬೇಕೋ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಪಕ್ಕದಲ್ಲಿ ಬೆಸ್ಟ್ ಪದವಿ ಪೂರ್ವ ಕಾಲೇಜ್ ಅಂತ ಇದೆ. ಈ ಕಡೆ ಹೋದರೆ PPHS ಸ್ಕೂಲ್ ಇದೆ, ಹಿಂದ್ಗಡೆ ಹೋದರೆ ಹಾಸ್ಪಿಟ್ಲ್ ಇದೆ. ಎಲ್ಲ ಸಾರ್ವಜನಿಕರು ಸಾಯಂಕಾಲ ವಾಕಿಂಗು ಮತ್ತು ಸ್ಕೂಲು ಕಾಲೇಜ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಇದರಿಂದ ಜಾಸ್ತಿ ಸ್ಮೆಲ್ಲು, ಜಾಸ್ತಿ ವಾಸನೆ ಬರೋದ್ರಿಂದ ಭಾರಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ಏನಿದೆ, ಯಾರಿದ್ದಾರೆ ಇಲಾಖೆ ಅವ್ರು ನೋಡಿಬಿಟ್ಟು ಸ್ವಲ್ಪ ಇದನ್ನು ಪ್ರಾಬ್ಲಮ್ ಕ್ಲಿಯರ್ ಮಾಡಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊಳ್ತೀವಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮುತ್ತುಗ ಬಯಲು ಸೀಮೆ ಪ್ರದೇಶದಲ್ಲಿ ಕಂಡುಬರುವ ಸಾಮಾನ್ಯ ಸಸ್ಯವರ್ಗ. ಈ ಮುತ್ತುಗದ ಗಿಡ ಜನರಿಗೆ ಬಹುಪಯೋಗಿ ಎಂಬ ಅರಿವು ಬಹುತೇಕರಿಗೆ ಇಲ್ಲ. ಯಾವುದೇ ಸಸ್ಯ ತನ್ನ ಎಲೆ, ಬೇರು, ಹೂವು ಅಥವಾ ಕಾಯಿಯಿಂದ ಮಾತ್ರ ಉಪಯೋಗಕ್ಕೆ ಬಂದರೆ ಈ ಮುತ್ತುಗದ ಗಿಡದ ಎಲ್ಲವೂ ಉಪಯೋಗವೇ. ಈ ಮುತ್ತುಗದ ಉಪಯೋಗಗಳೇನು ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮುತ್ತುಗದ ಗಿಡ ಅಥವಾ ಮುತ್ತುಗದ ಮರ. ಈ ಗಿಡದಲ್ಲಿ ಎಲೆಯೇ ಇಲ್ಲದೆ ಬೋಳು ಬೋಳಾಗಿದೆ. ಯಾಕೆ ಅಂತೀರಾ? ನಿಜ, ನಿಮ್ಮ ಊಹೆ 100ಕ್ಕೆ 100ರಷ್ಟು ನಿಜ. ಈಗ ವಸಂತ ಕಾಲವಲ್ವೇನ್ರಿ? ಪ್ರಕೃತಿಯು ತನ್ನ ಹಳೆಯ ಪೊರೆ ತೊರೆದು ಹಸಿರಿನ ಉಡುಗೆ ತೊಡುವ ವಸಂತ ಕಾಲವಾದ ಕಾರಣ ಈ ಮುತ್ತುಗದ ಗಿಡವು ಬೋಳು ಬೋಳಾಗಿ ಕಾಣುತ್ತಿದೆ. ಆದರೆ ನೀವು ಗಮನಿಸದ ಮತ್ತೊಂದು ವಿಚಾರ ಏನಂದ್ರೆ, ಈ ಗಿಡ ಎಲ್ಲ ಗಿಡಗಳಂತೆ ಹಸಿರಿನಿಂದ ಕೂಡಿರದೆ ಕೆಂಪಾಗಿ ಕಾಣುತ್ತಿದೆ ಅಲ್ವಾ? ಹೌದು, ವಸಂತ ಕಾಲದಲ್ಲಿ ಎಲೆ ಉದುರಿಸಿ ಹೂವು ಬಿಡುವ ಈ ಮುತ್ತುಗ ಬೆಂಕಿ ಗಿಡ ಎಂದು ಪ್ರಸಿದ್ಧಿ ಪಡೆದಿದೆ. ಬಯಲು ಸೀಮೆಯ ಕಾಡುಗಳಲ್ಲಿ ಕೆಂಪಾಗಿ ಬಿಡುವ ಈ ಹೂವಿನಿಂದ ಹಗಲಿನಲ್ಲಿ ನೋಡಿದ್ರೆ ಕಾಡಿಗೆ ಬೆಂಕಿ ಬಿದ್ದಿದ್ಯಾ ಎಂಬ ಸಂದೇಹ ಮೂಡಿಸುವಷ್ಟು ಕೆಂಪಗೆ ಈ ಹೂವುಗಳು ಕಾಣಿಸುವುದು ಸಹಜ. ಹಾಗಾಗಿಯೇ ಇದನ್ನ ಆಡು ಭಾಷೆಯಲ್ಲಿ ಬೆಂಕಿ ಗಿಡವೆಂದು ಕರೀತಾರೆ. ಇನ್ನು ಈ ಮುತ್ತುಗದ ಮರವನ್ನ ಕನ್ನಡದಲ್ಲಿ ಬ್ರಹ್ಮವೃಕ್ಷ ಎಂದು ಕರೆಯಲಾಗುತ್ತೆ. ಆಂಗ್ಲ ಭಾಷೆಯಲ್ಲಿ ಈ ಮರವನ್ನ ಫ್ಲೇಮ್ ಆಫ್ ಫಾರೆಸ್ಟ್ ಎನ್ನುತ್ತಾರೆ. ಆಂಗ್ಲದಲ್ಲಿ ಮುತ್ತುಗದ ಮರಕ್ಕಿರುವ ಮತ್ತೊಂದು ಹೆಸರು ಬ್ಯೂಟಿಯಾ ಗಮ್ ಟ್ರೀ. ಸಂಸ್ಕೃತದಲ್ಲಿ ಮುತ್ತುಗದ ಮರವನ್ನ ಪಲಾಶ ಎಂದು ಕರೆಯಲಾಗುತ್ತದೆ. ಇನ್ನ ಈ ಮುತ್ತುಗದ ಉಪಯೋಗಗಳ ಬಗ್ಗೆ ಹೇಳೋದಾದ್ರೆ, ಇದರ ಎಲೆ ಊಟ ಮಾಡಲು ಸರ್ವಶ್ರೇಷ್ಠ. ಇದರ ಬೇರು ಮತ್ತು ಕಾಡದ ತೊಗಟೆಯ ಲೇಪನ ಚರ್ಮ ರೋಗಗಳಿಗೆ ಸಂಜೀವಿನಿ. ಇದರ ಒಣಗಿಸಿದ ಹೂವು ಮಧುಮೇಹಕ್ಕೆ ಔಷಧಿ. ಹೀಗೆ ಈ ಮುತ್ತುಗದ ಗಿಡ ಸಂಪೂರ್ಣವಾಗಿ ಆಯುರ್ವೇದದಿಂದ ಕೂಡಿದೆ. ಇನ್ನು ಶಿವರಾತ್ರಿ ಹಬ್ಬದ ವೇಳೆಯೇ ಈ ಮುತ್ತುಗದ ಹೂವು ಅರಳುತ್ತೆ ಎಂಬುದು ಮತ್ತೊಂದು ವಿಶೇಷ. ಮುತ್ತುಗದ ಮರದಲ್ಲಿ ಬಿಡುವ ಕೆಂಪು ಹೂವನ್ನ ಶಿವರಾತ್ರಿ ಹಬ್ಬದಂದು ವಿಶೇಷವಾಗಿ ಶಿವನ ಪೂಜೆಗೆ ಬಳಸಲಾಗುತ್ತೆ. ಈ ಮುತ್ತುಗದ ಹೂವು ಹೆಚ್ಚಾಗಿ ಬಿಟ್ರೆ ಆ ವರ್ಷ ಉತ್ತಮ ಮಳೆಯಾಗುತ್ತೆ ಎಂಬ ನಂಬಿಕೆಯೂ ಇದೆ. ಹೀಗೆ ಶಿವನಿಗೆ ಸಮರ್ಪಣೆಯಾಗುವ ಕೆಂಪು ವರ್ಣದ ಮುತ್ತುಗದ ಹೂವು ಈ ಬಾರಿ ಎಲ್ಲೆಲ್ಲೂ ಅರಳಿ ನಿಂತಿದ್ದು ಶಿವರಾತ್ರಿ ಸಮಯದಲ್ಲಿ ರೈತನ ಮೊಗದಲ್ಲಿ ಹರ್ಷ ಮೂಡಿಸುತ್ತಿದೆ. ಮುತ್ತುಗದ ಹೂವು ಸಾಮಾನ್ಯವಾಗಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಅರಳುತ್ತೆ. ಪ್ರತಿ ವರ್ಷವೂ ಮುತ್ತುಗದ ಗಿಡ ಹೂವು ಬಿಡುತ್ತಾದ್ರೂ ಅದು ಬಿಡುವ ಹೂವಿನ ಪ್ರಮಾಣದಲ್ಲಿ ವ್ಯತ್ಯಾಸವಾಗುತ್ತೆ. ಕೆಲವೊಂದು ವರ್ಷದಲ್ಲಿ ಅತಿ ಹೆಚ್ಚು ಹೂವು ಬಿಟ್ಟರೆ ಮತ್ತೆ ಕೆಲವು ವರ್ಷದಲ್ಲಿ ಈ ಹೂವಿನ ಫಸಲು ಬಹುತೇಕ ಕಡಿಮೆ. ಶಿವನ ಪೂಜೆಗೆ ಬಳಕೆಯಾಗುವ ಈ ಹೂವನ್ನು ನೋಡಿ ರೈತರು ಮಳೆ ಬೆಳೆಯ ಲೆಕ್ಕಾಚಾರ ಹಾಕುತ್ತಾರೆ. ಈ ವರ್ಷವಂತೂ ಮುತ್ತುಗದ ಮರಗಳು ಹೂವಿನಿಂದ ತುಂಬಿ ತುಳುಕುತ್ತಿದ್ದು ಉತ್ತಮ ಮಳೆಯಾಗುವ ಮುನ್ಸೂಚನೆ ನೀಡುತ್ತಿದೆ. ಇನ್ನು ಮುತ್ತುಗದ ಹೂವುಗಳು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದ ಹೂವಾಗಿದೆ.
ಮುತ್ತುಗದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಮುತ್ತುಗ ಹೂವಿನಿಂದ ಪೂಜೆ ಮಾಡೋದರಿಂದ ಕುಟುಂಬದ ಆರೋಗ್ಯ ವೃದ್ಧಿಯಾಗುತ್ತೆ ಎನ್ನಲಾಗಿದೆ. ಇಂತಹ ಬಹುಪಯೋಗಿ ಮುತ್ತುಗ ಬಯಲು ಸೀಮೆ ಕಾಡಿನಲ್ಲಿ ಕಂಪು ಮತ್ತು ಕೆಂಪು ಸೂಸುತ್ತಿದ್ದು ನಾಡುಗರ ಮನಸೆಳೆಯುತ್ತಿದೆ. ಪರಿಸರ ಪ್ರೇಮಿ ಶಿಕ್ಷಕ ಗುಂಪು ಮರದ ಆನಂದ್ ಅವರು ಈ ಮುತ್ತುಗ ಗಿಡದ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನ ಮಾಡಿದ್ದು ಅದೇನು ಅಂತ ನೀವೇ ನೋಡಿ. ಬೆಲೆ ಕಟ್ಟಕ್ಕಾಗೋದಿಲ್ಲ, ಕೋಟಿ ಕೊಟ್ಟರು ಇಂಥ ಹೂಗಳು ನಮಗೆ ಸಿಗೋದಿಲ್ಲ. ಈ ಹೂಗಳು ಕೇಸರಿ ಬಣ್ಣದಲ್ಲಿರುತ್ತದು ಜಪಾನ್ಗೆ ಹೋಗುತ್ತೆ. ಜಪಾನಲ್ಲೇ ಇದನ್ನು ಪೌಡ್ರ್ ಮಾಡಿಬಿಟ್ಟು ಹಾಲಲ್ಲಿ ಕಲಿಸ್ಕೊಂಡು ಕುಡಿದ್ರೆ ಮಧುಮೇಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಇದರ ಚಕ್ಕೆಯಿಂದ ನಾವು ತೆಗೆದುಬಿಟ್ಟು ಹಾಲಲ್ಲೇ ಅದ್ದುಕೊಂಡು ಮೈಯೆಲ್ಲ ಬಳ್ಕೊಂಡ್ರೆ ಸೌಂದರ್ಯ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಇದರ ಎಲೆಗಳು ನಾವು ಎಲೆಯಲ್ಲಿ ಏನು ಮಾಡ್ತೀವಿ ಅಂದರೆ ಊಟವನ್ನು ಮಾಡ್ತೀವಿ, ಅದು ಶ್ರೇಷ್ಠ. ಇಂತಹ ಬಹು ಉಪಯೋಗಿ ಮರವನ್ನು ನಾವು ಯಾಕೆಂದರೆ ನೋಡೋದಕ್ಕಾಗಲ್ಲ. ಗುಡಿಬಂಡೆಯಲ್ಲಿ ಸುಮಾರು ಸಾವಿರಾರು ಮರಗಳಿದ್ದಾವೆ. ಇಂತಹ ಸೌಂದರ್ಯವಾದಂತಹ ಮರಗಳನ್ನು ಉಳಿಸೋದು, ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ನೋಡಿ, ಈ ಕಲರ್ ನೋಡೋಕ್ಕಾಗುತ್ತೆ. ನೋಡಿ ಎಷ್ಟು ಸೌಂದರ್ಯ, ಪ್ರಕೃತಿಯಲ್ಲೇ ಒಂದು ಪ್ರಕೃತಿ ಕೊಟ್ಟಿರುವಂಥ ವರ ಅಂತ ಹೇಳ್ಬೋದು. ಇದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ತಾ, ಒಟ್ಟಿನಲ್ಲಿ ಬಯಲು ಸೀಮೆ ಪ್ರದೇಶದ ಕಾಡುಗಳು ಮತ್ತು ಮುತ್ತುಗದ ಮರಗಳ ಕಾರಣದಿಂದ ಕೆಂಪು ವರ್ಣಕ್ಕೆ ತಿರುಗಿದ್ದು ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಏಷ್ಯಾ, ನಂದಿ ಗಿರಿಧಾಮಕ್ಕೆ ಬರುವ ಪ್ರವಾಸಿಗರು ಈ ಮುತ್ತುಗದ ಮೋಹಕ್ಕೆ ಮನಸೋಲುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮದುವೆ ಸಮಾರಂಭಕ್ಕೆ ಬಂದಿದ್ದವರು ಅಪಘಾತದಿಂದ ಆಸ್ಪತ್ರೆ ಪಾಲಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಹಾರೋಬಂಡಿ ಗ್ರಾಮದ ಬಳಿ ನಡೆದಿದೆ. ಮದುವೆ ಮುಗಿಸಿಕೊಂಡು ರಸ್ತೆ ಕ್ರಾಸ್ ಮಾಡುತ್ತಿದ್ದ ವೇಳೆ ಅತಿ ವೇಗವಾಗಿ ಬಂದ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದ್ದು, ಈ ವೇಳೆ ಕಾರು ಮೇಲೆಗೆರಿ ಬಿದ್ದು 3 ಗಾಯಗೊಂಡಿರುವ ಘಟನೆ ನಡೆದಿದೆ. ಅಯ್ಯೋ ನನ್ನ ಕಾಲು, ಅಯ್ಯಯ್ಯೋ ನನ್ನ ಕಾಲು ಮುರಿದಿದೆ ಎಂದು ವಯಸ್ಸಾದವರು ಕೂಗ್ತಿದ್ರೆ, ಇತ್ತ ಮಹಿಳೆಯೊಬ್ಬರು ಅಯ್ಯೋ ನನ್ನ ಸೊಂಟ ಮುರಿದಿದೆ, ನನ್ನ ಕಾಪಾಡಿ ಅಂತ ಕಿರ್ಚಾಡ್ತಿದ್ರು. ಅತ್ತ ಕಾರಿನ ಡ್ರೈವರ್ ಏನೂ ಗೊತ್ತಿಲ್ಲದ ರೀತಿ ತಲೆ ಮೇಲೆ ಕೈ ಇಟ್ಟು ಕೂತಿದ್ರು. ಅಷ್ಟಕ್ಕೂ ಅದೇನು ಅಂತೀರಾ? ಈ ಮದುವೆ ಮಂಟಪವನ್ನೊಮ್ಮೆ ನೋಡಿ. ಇದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹಾರೋಬಂಡಿ ಬಳಿ ಇರುವ ಶ್ರೀ ಸಾಯಿ ಕಲ್ಯಾಣ ಮಂಟಪ. ಇಲ್ಲಿ ಭರತ್ ರೆಡ್ಡಿ ಮತ್ತು ಮೋನಿಶಾ ಎಂಬುವರ ಮದುವೆ ನಡೆಯುತ್ತಿತ್ತು. ಇದಕ್ಕೆ ಸಾವಿರಾರು ಜನ ಬಂದು ವಧುವರನ್ನ ಆಶೀರ್ವದಿಸಿ ಮನೆ ಕಡೆ ಬೈಕ್ ಹತ್ತಿ ಹೊರಟ ಚಿಕ್ಕಬಳ್ಳಾಪುರ ತಾಲೂಕಿನ ಬುದ್ಧಿವಂತನಹಳ್ಳಿಯ ವಯಸ್ಸಾದವರು ರಾಷ್ಟ್ರೀಯ ಹೆದ್ದಾರಿ 7ಅನ್ನ ಕ್ರಾಸ್ ಮಾಡಲು ಮುಂದಾಗಿದ್ದಾರೆ. ಆದರೆ ಮದುವೆ ಮುಗಿಸಿಕೊಂಡು ಚಿಕ್ಕಬಳ್ಳಾಪುರ ಕಡೆಯಿಂದ ಗೋಡಿಬಂಡೆ ಕಡೆ ವೇಗವಾಗಿ ಹೋಗುತ್ತಿದ್ದ ಕಾರು ಬೈಕ್ಗೆ ಡಿಕ್ಕಿ ಹೊಡೆದು ಗುಂಡಿಯಲ್ಲಿ ಇಳಿಸಿ 10 ಅಡಿ ಮೇಲಕ್ಕೆ ಎಗರಿ ಮತ್ತೊಂದು ಕಾರಿನ ಮೇಲೆ ಬಿದ್ದು ಪಲ್ಟಿ ಹೊಡೆದಿದೆ. ನೋಡ್ಕೊಂಡು ಬರ್ತಾ ಇದ್ದೀನಿ, ಸ್ಲೋ ಮಾಡಿದೆ, ಮಾಡಿಬಿಟ್ಟು ಮತ್ತೆ ಬಂದ್ಬಿಟ್ಟಿದ್ದೆ ಸರ್. ಟೂ ವೀಲರ್ ಬಂದು ನಿಂಗೆ ನೋಡ್ಬೇಕಲ್ಲ ಸರ್, ನಾನು ರೈಟ್ ಮಾಡಿದೆ. ಎಷ್ಟು ಸ್ಪೀಡ್ ಇತ್ತು ಗೊತ್ತಾಗುತ್ತಲ್ಲ? ಇಲ್ಲ ಸರ್, ನಾನು ಕಂಟ್ರೋಲ್ ಮಾಡಿದೆ ಸರ್. ಏನು ಈ ಕಾರ್ ಅದು? ಈ ಕಾರ್ ಏನಿದ್ದು? ಎಷ್ಟು ಜನ ಇದ್ದಾರೆ ಇದರಲ್ಲಿ? 3 ಜನ ಸರ್. ಯಾರು ಹೇಳಿದ್ರೆ ಇಂಜೂರ್ಡ್ ಇದ್ದಾರೆ? ಆ ಲೇಡಿ ಅವರೇನಾ? ಹೌದೇನಾ? ಎಲ್ಲಿ ಹೋಗ್ತಾ ಇದ್ರಿ ಸರ್? ಗುಡಿಬಂಡೆಯಿಂದ ಇದು ಚಿಕ್ಕಬಳ್ಳಾಪುರದಿಂದ ಗುಡಿಬಂಡೆ ಹೋಗ್ತಾ. ಈಗ ಹೆಂಗ್ ಮಾಡಿದೆ ನೀನು? ಬೈಕ್ ಮಾಡಿದೆ? ಬೈಕ್ ಆದ್ಮೇಲೆ ಬೈಕ್ ಆದ್ಮೇಲೆ ಹಿಂಗೆ ಬಂದ್ಬಿಟ್ಟೆ ಸರ್. ಹಿಂಗ್ ಬಂತ ಆಮೇಲೆ ಅಷ್ಟೇ ಸರ್. ಈ ಕಾರ್ಗೆ ಹೆಂಗಾಯ್ತು ಅದು ಗೊತ್ತಿಲ್ಲ ಸರ್. ನಾವು ಅವರೆಲ್ಲ ಇದ್ರಲ್ಲ ಸರ್. ಆ ಕಾರ್ ಟಚ್ ಆಗಿ ಎಗರಿರೋದು ಅಂತ. ಅದೇ ಸರ್, ಆ ಕಾರ್ ಮೇಲೆ ಬಿದ್ದು ನಿಂದು ಇದು ಬಿದ್ದಿರೋದು ಸರ್. ನಾನು ಆಂಬುಲೆನ್ಸ್ ಬಂದಾರಮ್ಮ. ಇನ್ನು ಈ ಅಪಘಾತದಲ್ಲಿ ಬೈಕ್ ಸವಾರರು ತಾಲೂಕಿನ ಬುದ್ಧಿವಂತನಹಳ್ಳಿ ಗ್ರಾಮದ ಇಬ್ಬರಿಗೂ ಕಾಲುಗಳು ಮುರಿದು ಗಂಭೀರ ಗಾಯಗಳಾಗಿವೆ. ಅದೇ ರೀತಿ ಕಾರಿನಲ್ಲಿದ್ದ ಓರ್ವ ಮಹಿಳೆಗೆ ಸೊಂಟಕ್ಕೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿ ಹೆದ್ದಾರಿ ರಸ್ತೆಯ ಅವ್ಯವಸ್ಥೆಯೇ ಈ ಅಪಘಾತಕ್ಕೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವ್ರು ಲೆಫ್ಟ್ ಹೋಗ್ಬೇಕಾದ್ರೆ ಇವ್ರು ನೋಡೇ ಇಲ್ಲ. ಅವ್ರು ಹೊಡೆದು ರೇಟ್ ಹೊಡೆದು ಮತ್ತೆ 2 ಗಾಡಿ ಹೊಡೆದು ಕಡೆ ಬಂದು ಬಿದ್ದಿರೋದು. ಪಲ್ಟಿ ಬಿದ್ದು ಹೊಡೆದ್ರೆ ಈಗ ಡ್ರೈವರ್ ಹೊಡೆದು ನಾಟಕ ಆಡ್ತಾ ಇದ್ದಾರೆ. 45 ಓಡಿಸಿದ್ರೆ 45 ಗಾಡಿ ಓಡಿಸಿದ್ರೆ ಯಾವುದೇ ಗಾಡಿ ಕಡೆ ಬರೋದು ಚರಂಡಿ ದಿವಸ ಕಡೆಗೆ. ಅವ್ರ ಗಾಡಿ ನೋಡ್ರಿ ಆಗಿರೋದು ಚರಂಡಿ ಇರೋದು ಇನ್ನು 5-6 ಅಡಿ ಇದೆ ಗುಡಿ.
ಆದ್ರೆ ಎಗರಿ ಬಂದಿರೋದು ಗಾಡಿ ಮೇಲೆ ಅವ್ನು ಬಂದಿರೋ 150 200 ಬಂದ ಸ್ಪೀಡ್ ಒಂದು ಗಾಡಿ. ಅವ್ನು ಡ್ರೈವರ್ ನೋಡಿದ್ರೆ ಇವಾಗ ನಾಟಕ ಆಡ್ತಾ ಇದ್ದಾನೆ. 40 ಓಡಿಸಿದೆ 30 ಓಡಿಸಿದೆ ಅಂತ ಅವ್ರನ್ನೆಲ್ಲ ಡ್ರೈವರ್ ಕೊಂಡ್ರೆ ಓನರ್ ಆಗಿರೋ ಏನೋ ಆಗ್ಬೇಕು. ಅಲ್ಲ ಅಲ್ಲಿ ಎಗರಿ ಗಾಡಿ ಹೊಡೆದು ಇಲ್ಲಿ ಬಂದು ಹೆಂಗ್ ಹೊಡೆದಾನ ಅಂತ ಇದೇ ಸರ್, ಈ ಕಡೆಯಿಂದ ಮದುವೆಯಿಂದ ಹೋಗ್ತಿರೋ ಗಾಡಿ ಲೆಫ್ಟಲ್ಲಿ ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಹೋಗ್ಬೇಕಾದ್ರೆ ಅವ್ರು ಬಂದಿರೋದು, ಚಿಕ್ಕಬಳ್ಳಾಪುರ ಬಂದಿರೋದು ಕಾರು. ಬೆಂಗಳೂರು ಕಡೆಯಿಂದ ಬಂದಿರೋದು ಹೊಡೆದಿರೋದು ಇವರು. ತುಂಬಾ ಇದೆ ಎಗ್ರಿ ನೋಡಿ, ಇಲ್ಲಿ ಎಗ್ರಿ ನೋಡಿ, ಕಾಲೇ ಜಂಪ್ ಆಗಿದೆ ನೋಡಿ ಮುಂದೆಗಡೆ. ಅದೇ ಇಬ್ಬರಿಗೂ ಕಾಲೇಟ್ ಆಗಿದೆ. ಈ ಘಟನೆ ನಡೆಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್, ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶರಣಪ್ಪ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಂಜುಳಾ ಸಿಬ್ಬಂದಿ ಬಂದು ಪರಿಸ್ಥಿತಿ ತಿಳಿಗೊಳಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಲೋಕಸಭಾ ಚುನಾವಣೆ ವೇಳೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗದಂತೆ ರೌಡಿ ಶೀಟರ್ಗಳಿಗೆ ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಎಚ್ಚರಿಕೆ ನೀಡಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಪರೇಡ್ ಭಾನುವಾರ ನಡೆಸಿದ ಅವರು, ಲೋಕಸಭೆ ಚುನಾವಣೆ ಹತ್ತಿರವಾಗುತ್ತಿದೆ. ರಾಜಕೀಯ ಸಮಾರಂಭಗಳು ಮಾಡುವ ವೇಳೆ ಕಾನೂನುಬಾಹಿರ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದು ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮಾಂತರ ಠಾಣಾ ಆರಕ್ಷಕ ನಿರೀಕ್ಷಕ ಸಾದಿಕ್ ಪಾಷಾ ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ನೀಡಿದ್ರು. ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ರೌಡಿ ಶೀಟರ್ಗಳ ಪೆರೇಡ್ನಲ್ಲಿ ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು. ಜೀವನದಲ್ಲಿ ಬದಲಾವಣೆ ಸಹಜ, ಹೀಗಾಗಿ ಭವಿಷ್ಯದಲ್ಲಿ ರೌಡಿಸಂ, ಗೂಂಡಾಗಿರಿ, ದೌರ್ಜನ್ಯದಿಂದ ಏನೂ ಪ್ರಯೋಜನವಿಲ್ಲ. ನೆಮ್ಮದಿ ಕಳೆದುಕೊಂಡು ಕುಟುಂಬದಿಂದ ದೂರವಾಗಿ ಭಯಭೀತಿಯಲ್ಲಿ ಜೀವನ ಮಾಡಬೇಕಷ್ಟೆ. ಅಕ್ರಮ, ಅನೈತಿಕ, ಕಾನೂನುಬಾಹಿರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಉತ್ತಮ ನಾಗರಿಕರಾಗಿ ಜೀವನ ಮಾಡಬೇಕು ಎಂದು ತಿಳಿಸಿದರು. ರೌಡಿ ಶೀಟರ್ ಪಟ್ಟಿಯಿಂದ ನಮ್ಮನ್ನು ತೆಗೀರಿ ಎಂದು ಕೇಳುವ ಬದಲು ನಾವು ಬದಲಾಗಿದ್ದೇವೆ ಎಂದು ನೀವೇ ಪೊಲೀಸ್ ಅಧಿಕಾರಿಗಳನ್ನ ಕೇಳುವಂತಾಗಬೇಕು. ರೌಡಿಸಂ ಜೀವನವನ್ನ ಹಾಳು ಮಾಡುವುದಲ್ಲದೆ ಜೀವನ ಪರ್ಯಂತ ರೌಡಿ ಶೀಟರ್ ಪಟ್ಟ ಕಟ್ಟಿಕೊಂಡು ಬದುಕಬೇಕಾಗತ್ತೆ. ಆದರೆ ನೆಮ್ಮದಿ ಜೀವನಕ್ಕಾಗಿ ಕೂಲಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಕುಟುಂಬದೊಂದಿಗೆ ಖುಷಿಯಿಂದ ಜೀವನ ಸಾಗಿಸಬಹುದು ಎಂದರು. ಇನ್ನು ರೌಡಿ ಚಟುವಟಿಕೆ, ಕಾನೂನುಬಾಹಿರ ಕೆಲಸಗಳು ಹೀಗೆ ಮುಂದುವರಿದ್ರೆ ಜಿಲ್ಲೆಯಿಂದಲೇ ಗಡೀಪಾರು ಮಾಡಲಾಗುವುದು. 10-20 ವರ್ಷಗಳಾದರೂ ರೌಡಿ ಶೀಟರ್ ಪಟ್ಟ ಹೋಗುವುದಿಲ್ಲ. ಕಳ್ಳತನ, ಕೊಲೆ, ದೌರ್ಜನ್ಯ ಮಾಡಿದರೆ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಕಾನೂನು ಬೇಗಿಯಾಗಿದೆ. ಕುಟುಂಬಸ್ಥರು ಗೌರವ ನೀಡುವಷ್ಟು ರೀತಿಯಲ್ಲಾದರೂ ಜೀವನ ಮಾಡಿ. ಚುನಾವಣಾ ಸಂದರ್ಭವಾಗಿರುವುದರಿಂದ ಪೊಲೀಸರಿಗೆ ತಿಳಿದಂತೆ ಸ್ಥಳ, ಫೋನ್ ನಂಬರ್ ಬದಲಾವಣೆ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ರು. ಕಾನೂನಿಗೆ ಬೆಲೆ ಕೊಟ್ಟು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಿ ಮಾದರಿ ಜೀವನ ನಡೆಸಿದರೆ ರೌಡಿ ಶೀಟರ್ ಬಂದ್ ಮಾಡಲಾಗುವುದು ಎಂದ್ರ. ರೌಡಿ ಶೀಟರ್ಗಳ ಜೀವನ ಶೈಲಿ ಸರಿ ಹೋದ್ರೆ ಕೇವಲ 2 ತಿಂಗಳಲ್ಲಿ ರೌಡಿ ಶೀಟರ್ ಪಟ್ಟದಿಂದ ಮುಕ್ತಿ ಕಾಣಿಸಲಾಗುವುದು. ಮುಂದುವರಿದ್ರೆ ಮತ್ತೊಂದು ಕೇಸ್ ಓಪನ್ ಆಗುತ್ತೆ. 2-3 ತಿಂಗಳಿಗೆ ಮತ್ತೊಮ್ಮೆ ಪರಾಮರ್ಶೆ ಮಾಡಲಾಗುವುದು ಎಂದ್ರ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ.
ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನು ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನು ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನು ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಲೋಕ ಕಲ್ಯಾಣಕ್ಕಾಗಿ ಧಾರ್ಮಿಕ ಕಾರ್ಯಗಳು ಪದೇ ಪದೇ ಆಚರಿಸಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆ ಹೆಚ್ಚಾಗುತ್ತದೆ ಎಂದು ದತ್ತಾಶ್ರಮದ ಸದ್ಗುರು ಶ್ರೀ ಅವಧೂತ ಅಚಲಾನಂದ ಮಹಾರಾಜರು ಹೇಳಿದರು. ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಗಡಿಯ ಲಕ್ಕಸಂದ್ರ ಗ್ರಾಮದಲ್ಲಿ ಶ್ರೀ ಪಟ್ಟಲದಮ್ಮ ದೇವಿ ದೇವಸ್ಥಾನದ ಕಟ್ಟಡ ಹಾಗೂ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವದ ಸಾನ್ನಿಧ್ಯ ವಹಿಸಿ ಸದ್ಗುರುಗಳು ಮಾತನಾಡಿದರು. ಗ್ರಾಮಗಳಲ್ಲಿ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳು, ದೇವಾಲಯಗಳು, ಊರ ಹೊರಗಿನ ಪರಿಸರದಲ್ಲಿ ನೂರಾರು ವರ್ಷಗಳಿಂದ ಶ್ರೀ ಪಟ್ಟಲದಮ್ಮ ದೇವಿ ದೇವಾಲಯ ಅಭಯ ನೀಡುತ್ತಿದೆ. ಗ್ರಾಮದ ಜನರು ಒಗ್ಗಟ್ಟು ಸಾಧಿಸಲು ಈ ದೇವಾಲಯ ವೇದಿಕೆಯಾಗಿದೆ ಎಂದು ಸದ್ಗುರು ಶ್ರೀಗಳು ಹೇಳಿದರು. ದೇವಾಲಯ ಸಮಿತಿ ಮುಖ್ಯಸ್ಥ ಲಕ್ಕಸಂದ್ರ ಗಂಗರಾಜು ಮಾತನಾಡಿ, 100ಕ್ಕೂ ಅಧಿಕ ವರ್ಷಗಳ ಪುರಾತನ ದೇವಾಲಯ ಶ್ರೀ ಪಟ್ಟಲದಮ್ಮ ದೇವಿ ದೇವಾಲಯವಾಗಿದ್ದು ಇದೀಗ ನೂತನ ಕಳೆ ಬಂದಿದೆ. ದಾನಿಗಳ ಭಕ್ತ ಸಹಕಾರ ಅತಿ ಮುಖ್ಯವಾಗಿದೆ. ಗಣಪತಿ ಪೂಜೆ, ಋತ್ವಿಗ್ರಹಣ, ಗೋಪೂಜೆ, 109 ಕಳಶ ಸ್ಥಾಪನೆ, ಶೃಂಗೇಶ ಸ್ಥಾಪನೆ, ಅಲಂಕಾರ, ಮಹಾಮಂಗಳಾರತಿ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ ಎಂದರು. ಈ ಕಾರ್ಯಕ್ರಮ ಏನು ನಾವು ಮಾಡಿಕೊಟ್ಟಿದ್ದು ಅಂದರೆ, ಇದು 100 ವರ್ಷದ ಇತಿಹಾಸದ ದೇವಸ್ಥಾನ, ಭಾಳ ಮೂಲೆಗುಂಪಾಗ್ತಿತ್ತು. ಈ ಒಂದು ದೇವಸ್ಥಾನನ ಈ ಒಂದು ಮಟ್ಟಕ್ಕೆ ನಾವು ಕಟ್ಟಬೇಕಾದ್ರೆ ಮೂಲ ಕಾರಣಕರ್ತರು ನಮ್ಮ ದತ್ತಾಶ್ರಮದ ಗುರುಗಳಾದಂಥ ಜಗದ್ಗುರು ಅಚಲಾನಂದ ಸ್ವಾಮಿಗಳು ಮತ್ತು ಇನ್ನೊಬ್ಬರು ಶ್ರೀ ರಂಗನಾಥಾನಂದ ಸ್ವಾಮಿಗಳು ಅವರುಗಳ ಮಾರ್ಗದರ್ಶನದಲ್ಲಿ ಅವರು ಒಂದಿನ ಈ ಗ್ರಾಮಕ್ಕೆ ಬಂದು ಈ ಒಂದು ದೇವಸ್ಥಾನ ನೋಡಿ ನಮ್ಮ ದತ್ತಾಶ್ರಮದ ಗುರುಗಳು ಇಲ್ಲ ನೀವು ಈ ದೇವಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ನಮಗೆ ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನದಂತೆ ಈ ಒಂದು ಹಳೆಯ ಸುಮಾರು 100 ವರ್ಷದ ದೇವಸ್ಥಾನ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ದೇವಿ ಒಳ್ಳೇದು ಮಾಡಲಿ, ಸುಗಮನುಂಟು ಮಾಡಲಿ ಅಂತೇಳಿ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಈ ದೇವಿಗೆ ಹಲವಾರು ಜನರು, ಗ್ರಾಮಸ್ಥರು ಇರ್ಬೋದು, ಹೊರಗಡೆಯರು ಇರ್ಬೋದು, ಅದೇ ರೀತಿ ನಮ್ಮ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ದೇಣಿಗೆಯನ್ನು ನೀಡಿರ್ತಾರೆ. ಅವರೆಲ್ಲರಿಗೂ ಕೂಡ ದೇವಿ ಸುಮಂಗನ್ನು ಉಂಟು ಮಾಡಿ ಅವರೆಲ್ಲರೂ ಒಳ್ಳೇದು ಮಾಡಲಿ ಅಂತೇಳಿ ದೇವಿಯಲ್ಲಿ ಕೇಳ್ತಿದ್ದೀನಿ. ಈ ವೇಳೆ ಭಕ್ತ ಮುನೇಶ್ವರ ನಗರದ ಪರಮ ಪೂಜ್ಯ ಶ್ರೀ ರಂಗನಾಥಾನಂದ ಸ್ವಾಮೀಜಿ, ಪೊಲೀಸ್ ಮಹಾನಿರ್ದೇಶಕ ಕಮಲ್ ಪಂತ್, ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ, ನಿವೃತ್ತ ಎಸ್ಪಿ ಎಲ್ಜಿ ಕೃಷ್ಣಪ್ಪ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶೈಲೇಂದ್ರ, ಶಿವಣ್ಣ, ರಾಜಣ್ಣ, ದೇವಿ ಅರ್ಚಕರಾದ ವೀರಭದ್ರಯ್ಯ ಇನ್ನೂ ಹಲವರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್ ವಾಪಸಂದ್ರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್ ವಾಪಸಂದ್ರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪೆರೇಸಂದ್ರ ಶಾಂತ ವಿದ್ಯಾನಿಕೇತನ್ ಶಾಲೆಯ ವಾರ್ಷಿಕೋತ್ಸವ ಶನಿವಾರ ಸಂಜೆ ಅದ್ದೂರಿಯಾಗಿ ನಡೆಯಿತು. ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನ ಹೇಳಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದಲ್ಲಿರುವ ಶಾಂತ ವಿದ್ಯಾನಿಕೇತನ್ ಶಾಲೆಯಲ್ಲಿ ಶನಿವಾರ ಸಂಜೆ ಅದ್ದೂರಿಯಾಗಿ ಶಾಲಾ ವಾರ್ಷಿಕೋತ್ಸವ ನಡೆದಿದ್ದು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪೋಷಕರು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡರು. ಈ ವೇಳೆ ವಿಜ್ಞಾನಿ ಜಂಗಾಲಹಳ್ಳಿ ಗುರ್ರಪ್ಪ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ್ರು. ಇನ್ನು ಈ ವೇಳೆ ಶಾಲಾ ಸಿಬ್ಬಂದಿ, ಮಕ್ಕಳು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕಿನ ಆನೂರು ಹಾಗೂ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಥಾವನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು. ಈ ವೇಳೆ ಗ್ರಾಮದ ಮಹಿಳೆಯರು ಕಳಶ ಹೊತ್ತು ಸಂವಿಧಾನ ಜಾಥಾಗೆ ಗೌರವಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿದ ಸಂವಿಧಾನ ಜಾಥಾ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ ತಾಲೂಕುಗಳಲ್ಲಿ ಸಂಚರಿಸಿ ಶಿಡ್ಲಘಟ್ಟ ತಾಲೂಕನ್ನು ಸೇರಿದ. ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್, ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಅಮೂಲ್ಯವಾದದ್ದು. ದೇಶದಲ್ಲಿ ಸಂವಿಧಾನ ಇಲ್ಲದಿದ್ರೆ ಸಾಮಾನ್ಯ ಜನರು ಜೀವನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವೆಲ್ಲರೂ ಸಂವಿಧಾನವನ್ನ ಗೌರವಿಸಬೇಕು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರವನ್ನು ಬಿಟ್ಟಿಲ್ಲ ಎಚ್ಎನ್ ವ್ಯಾಲಿ ಪೀಡೆ, ಆಸ್ಪತ್ರೆಗೆ ಹರಿದರೂ ಅಧಿಕಾರಿಗಳು ನಿರ್ಲಕ್ಷ್ಯ. ಬಯಲು ಸೀಮೆ ಕಾಡಿಗೆ ಮುತ್ತುಗ ಹೂಗಳ ಸಿಂಗಾರ, ಎಲ್ಲೆಲ್ಲೂ ಆವರಿಸಿದ ಕೆಂಪು ಹೂವಿನ ಕಂಪು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ, 3 ತೀವ್ರ ಗಾಯ, ಆಸ್ಪತ್ರೆಗೆ ದಾಖಲು. ಲೋಕಸಭಾ ಚುನಾವಣೆ ಹಿನ್ನೆಲೆ ದೊಡ್ಡಬಳ್ಳಾಪುರದಲ್ಲಿ ರೌಡಿ ಶೀಟರ್ಗಳ ಪೆರೇಡ್, ಬದಲಾಗಲು ಖಡಕ್ ಎಚ್ಚರಿಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.